ಕೆಲವೇ ದಿನಗಳಲ್ಲಿ ಮೇ 7ನೇ ತಾರೀಕು ನಡೆಯೋದಿದೆ. ಭಾರತೀಯ ಜನತಾ ಪಾರ್ಟಿ 3 ವಿಷಯವನ್ನು ಜನರ ಮುಂದೆ ಇಟ್ಟು ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷದ ನೀತಿ, ನಮ್ಮ ಪಕ್ಷದ ನೇತೃತ್ವ ಮತ್ತು ನಮ್ಮ ನಿಯತ್ತು, ನಮ್ಮ ಬದ್ಧತೆ. ನಮ್ಮ ನೀತಿ ಬಹಳ ಸ್ಪಷ್ಟ. ನೇಷನ್ ಫಸ್ಟ್ ಈಸ್ ಅವರ್ ಪಾಲಿಸಿ. ದೇಶ ಮೊದಲು ಅನ್ನೋದೇ ನಮ್ಮ ನೀತಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಮ್ಮ ನೀತಿ. ಬಡವರಿಗೆ ಬಲ ಕೊಡೋದು ನಮ್ಮ ನೀತಿ. ಸಂವಿಧಾನದ ಆಶಯವನ್ನು ಆಡಳಿತದಲ್ಲಿ ಅನುಷ್ಠಾನಗೊಳಿಸಿ ಕಟ್ಟಕಡೆಯ ಮನುಷ್ಯನಿಗೆ ತಲುಪಿಸೋದು ನಮ್ಮ ನೀತಿ. ಸೈನ್ಯಕ್ಕೆ ಶಕ್ತಿ ತುಂಬುವುದು ನಮ್ಮ ನೀತಿ. ಭಾರತ ಮತ್ತು ಭಾರತೀಯರನ್ನ ಸುರಕ್ಷಿತವಾಗಿಡೋದು ನಮ್ಮ ನೀತಿ. ಭಾರತವನ್ನ ಜಗತ್ತಿನ ನಂಬರ್ 1 ಆರ್ಥಿಕ ಶಕ್ತಿಯಾಗಿ ರೂಪಿಸೋದು ನಮ್ಮ ನೀತಿ. ಈ ನೀತಿಗೆ ಅನುಗುಣವಾಗಿಯೇ ನಾವು ರಿಫಾರ್ಮ್ಸ್ ಮಾಡಿದ್ದೇವೆ. ರಿಫಾರ್ಮ್ಸ್ ಮೂಲಕ ಪರ್ಫಾರ್ಮ್ ಮಾಡಿದ್ದೇವೆ. ಪರ್ಫಾರ್ಮ್ನ ಟ್ರಾನ್ಸ್ಫಾರ್ಮಿಂಗು ಮಾಡಿದ್ದೀವಿ. ಹತ್ತು ವರ್ಷಗಳಲ್ಲಿ ಬಹಳ ದೊಡ್ಡ ಸುಧಾರಣೆಯನ್ನ, ಅದು ತೆರಿಗೆ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸುಧಾರಣೆಯನ್ನು ತಂದಿದ್ದೇವೆ. ಅದರ ಪರಿಣಾಮ GDP ಬೆಳವಣಿಗೆಯಲ್ಲಿ ಕಾಣ್ತಾ ಇದ್ದೀವಿ. ಭಾರತ ಜಾಗತಿಕ 5ನೇ ಆರ್ಥಿಕ ಶಕ್ತಿಯಾಗಿ ಬದಲಾಗಿದೆ. ಪ್ರೊಜೈಲ್ 5 ಎಕಾನಮಿಯಿಂದ 5th ಲಾರ್ಜೆಸ್ಟ್ ಎಕಾನಮಿಯಾಗಿ ಭಾರತ ಬದಲಾಗಿದೆ. ದೇಶಕ್ಕೆ ಹಾನಿ ಮಾಡುವಂತ ಸಂಗತಿಗಳನ್ನ ಅಗತ್ಯ ತಿದ್ದುಪಡಿಯ ಮೂಲಕ ದೂರಗೊಳಿಸೋ ಕೆಲಸ ಮಾಡಿದ್ದೀವಿ. ಆರ್ಟಿಕಲ್ 370 ಕೂಡ ದೇಶದ ಸಮಗ್ರತೆಗೆ ಮತ್ತು ಭದ್ರತೆಗೆ ಹಾನಿ ಮಾಡ್ತಾ ಇತ್ತು. ಅದನ್ನು ರದ್ದುಪಡಿಸಿ ಏಕ ಭಾರತ್ ಶ್ರೇಷ್ಠ ಭಾರತ್ ಅನ್ನುವಂಥ ಘೋಷವಾಕ್ಯದೊಂದಿಗೆ ಭಾರತವನ್ನ ಆಡಳಿತಾತ್ಮಕವಾಗಿ ಮತ್ತು ಭಾವನಾತ್ಮಕವಾಗಿ ಸಂವಿಧಾನದ ಛತ್ರಛಾಯೆಯ ಅಡಿಯಲ್ಲಿ ಒಂದುಗೂಡಿಸುವ ಕೆಲಸವನ್ನು ಮಾಡಿದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗೆ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ತಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಸುಧಾರಣೆಯನ್ನ ಮಾಡಿದ್ದೇವೆ. ಹೀಗೆ ಎಲ್ಲ ಕ್ಷೇತ್ರಗಳ ಸುಧಾರಣೆಯೂ ಕೂಡ ಆಗಿದೆ. ಗತಿಶಕ್ತಿ ಯೋಜನೆ 100 ಲಕ್ಷ ಕೋಟಿ ರೂಪಾಯಿಗಳನ್ನ ಮೂಲಸೌಕರ್ಯ ಅಭಿವೃದ್ಧಿಗೆ ವಿನಿಯೋಗಿಸೋದ್ರ ಮೂಲಕ ಭವಿಷ್ಯದ ಭಾರತ ಜಾಗತಿಕ ಸವಾಲನ್ನು ಎದುರಿಸೋದಕ್ಕೆ ಮೂಲಸೌಕರ್ಯದ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೇವೆ. ಇನ್ನು ನಮ್ಮ ನೇತೃತ್ವ ಜಗತ್ತು ಮೆಚ್ಚಿರೋ ನೇತೃತ್ವ ನಮ್ಮ ನೇತೃತ್ವ. ಜಾಗತಿಕ ವಿವಿಧ ನಾಯಕರುಗಳು ಸಾರ್ವಜನಿಕವಾಗಿ ನಮ್ಮ ನೇತೃತ್ವವನ್ನು ಪ್ರಶಂಸೆ ಮಾಡಿದ್ದಾರೆ. ಆಸ್ಟ್ರೇಲಿಯನ್ ಪ್ರೆಸಿಡೆಂಟು ಸಾರ್ವಜನಿಕ ಸಭೆಯಲ್ಲೇ ಹೇಳಿದ್ರು, ಮೋದಿ ಇಸ್ ದ ಬಾಸ್ ಅಂತ ಹೇಳಿ. ಅಮೆರಿಕನ್ ಪ್ರೆಸಿಡೆಂಟು ಯು ಆರ್ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ದ ವರ್ಲ್ಡ್ ಅಂತ ಹೇಳಿ ಪ್ರಶಂಸೆ ಮಾಡಿದ್ರು. ಇಸ್ರೇಲ್ನ ಪ್ರಧಾನಮಂತ್ರಿ ಯು ಕ್ಯಾನ್ ಇವನ್ ಇನ್ ಅವರ್ ಕಂಟ್ರಿ ಆಲ್ಸೋ ಅಂತ ಹೇಳಿ ಇವರಿಗಿರುವಂಥ ಜನಪ್ರಿಯತೆಯನ್ನ ಸಾರ್ವಜನಿಕವಾಗಿ ಕೊಂಡಾಡಿದರು. ಎಲಾನ್ ಮಸ್ಕ್ ಐ ಆಮ್ ಫ್ಯಾನ್ ಆಫ್ ಮೋದಿ ಅನ್ನೋದ್ರ ಮೂಲಕ ನಾನು ಒಬ್ಬ ಮೋದಿಯ ಫ್ಯಾನ್ ಅನ್ನೋದನ್ನು ಸಾರ್ವಜನಿಕವಾಗಿ ಪ್ರಶಂಸಿದರು. ಅಷ್ಟು ಮಾತ್ರ ಅಲ್ಲ, ಬರೀ ಪ್ರಶಂಸೆ ಅಲ್ಲ, ಜಗತ್ತು ಗೌರವಿಸ್ತಿರ್ತಕ್ಕಂಥ ನೇತೃತ್ವ ನಮ್ಮ ನೇತೃತ್ವ. ಜಾಗತಿಕ ವಿದ್ಯಮಾನದ ಸಂದರ್ಭದಲ್ಲಿ
ಮೋದಿ ಏನು ಹೇಳ್ತಾರೆ ಅಂತ ಕೇಳ್ತಾ ಇರೋದು ಅದು ಭಾರತಕ್ಕೆ ನಮಗೊಂದು ಹೆಮ್ಮೆ ಪಡುವಂತ ಸಂಗತಿ. ಅಂತಹ ನರೇಂದ್ರ ಮೋದಿಯವರು ನಮ್ಮ ನೇತಾರರು. ನಾನು ಕಾಂಗ್ರೆಸ್ಸಿಗೆ ಕೇಳಿಕ್ ಬಯಸ್ತೇನೆ, ಹೂ ಇಸ್ ಯುವರ್ ಲೀಡರ್? ಹೂ ಇಸ್ ಯುವರ್ ಇಂಡಿಯಾ ಅಲಯನ್ಸ್ ಲೀಡರ್? ನಿಮಗೆ ನೀತಿಯೂ ಇಲ್ಲ, ನೇತೃತ್ವವೂ ಇಲ್ಲ. ನಿಮ್ಮ ನೀತಿ ಏನು ಅನ್ನೋದನ್ನು ನಿಮ್ಮ ಮಾತುಗಳೇ ಸಾಬೀತುಪಡಿಸ್ತವೆ. ಮಾನ್ಯ ರಾಹುಲ್ ಗಾಂಧಿ ಅವರು ಮೊಹಬ್ಬತ್ ಕೆ ದುಕಾನ್ನ ಮಾತಾಡ್ತಿದ್ರು. ಅವರ ಮೊಹಬ್ಬತ್ ಕೆ ದುಕಾನ್ನಲ್ಲಿ ನಫರತ್ನ ಬಿಕ್ರಿ ಆಗ್ತಾ ಇದೆ. ಮೊಹಬ್ಬತ್ ಕೆ ದುಕಾನ್ನಲ್ಲಿ ಯಾವ್ಯಾವ ಮಾತಾಡಿದ್ದಾರೆ ಅನ್ನೋದನ್ನು ನಿಮ್ ಗಮನಕ್ಕೆ ತರಲಿಕ್ಕೆ ಪ್ರಯತ್ನಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ ಮಾತು ಸಾರ್ವಜನಿಕ ಸಭೆಯಲ್ಲಿ, ಬಿಜೆಪಿಯವರ ಮನೆ ಹಾಳಾಗಲಿ ಅಂತ ಅವ್ರು ಹೇಳಿದರು. ಅಂದ್ರೆ ಬಿಜೆಪಿಯವರ ಮನೆ ಹಾಳಾಗಲಿ ಅಂತ ಹೇಳಿದ್ರೆ, ದೇಶದ ಅತಿ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ, ಅತಿ ಹೆಚ್ಚು ಜನ ವೋಟ್ ಹಾಕಿರ್ತಕ್ಕಂಥ, ಅತಿ ಹೆಚ್ಚು MP MLAಗಳನ್ನು ಹೊಂದಿರತಕ್ಕಂಥವ್ರು ನಾಶವಾಗಲಿ ಅಂದ್ರೆ ಭಾರತವೇ ನಾಶವಾಗಲಿ ಅಂತ ಅವ್ರು ಬಯಸಿದಂತೆ ಕಾಣುತ್ತೆ. ಈಗ ಭಾರತೀಯರೇ ಬಿಜೆಪಿಯನ್ನು ಗೆಲ್ಲಿಸಿರೋದು. ಇದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಮಾತು. ಇನ್ನ ನಿನ್ನೆ ಅಷ್ಟೇನೆ ಕಾಗವಾಡ ಕ್ಷೇತ್ರದ ಶಾಸಕರು ಅವ್ರು ಹೇಳಿದ ಮಾತು, ಮೋದಿ ಸತ್ರೆ ಮುಂದೆ ಯಾರು ಪ್ರಧಾನಿ ಆಗಲ್ವೇನೋ, ಈಗಿನ ಯುವಕರು ಮಾತೆತ್ತಿದ್ರೆ ಮೋದಿ ಮೋದಿ ಅಂತಾರೆ, ಮೋದಿನ ತಗೊಂಡು ನೆಗ್ತೀರೇನು? ಮುಂದುವರೆದು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕಡಿಮೆ ಕೊಟ್ರೆ ಕರೆಂಟ್ ಕಟ್ ಎನ್ನೋ ಮೂಲಕ ಮತದಾರರಿಗೆ ಬೆದರಿಕೆ ಹಾಕಿದ್ರು. ಇದು ಇವರ ಮೊಹಬ್ಬತ್ ಕಿ ದುಕಾನ್ನಿಂದ ಬರ್ತಿರುವಂತ ಪ್ರೀತಿಯ ಮಾತುಗಳು. ಇನ್ನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳ ಸಭೆಗಳಲ್ಲಿ ಮಾತಾಡ್ತಾ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗೆ ವೋಟ್ ಹಾಕದೇ ಇದ್ರೆ ನಿಮ್ಮ ರೆಕಾರ್ಡ್, ವಾಟರ್, ಸ್ಯಾನಿಟರಿಗೆ ಸಮಸ್ಯೆ ಆಗಬಹುದು, ನಿಮಗೆ ನೀರು ಕೊಡಲ್ಲ, ಕ್ಲೀನ್ ಮಾಡಲ್ಲ ಅನ್ನುವ ಬೆದರಿಕೆಯನ್ನ ಹಾಕಿದ್ರು. ಇನ್ನ ಶಿವರಾಜ್ ತಂಗಡಗಿ ಅಂತ ಒಬ್ರು ಸಚಿವರು, ಅವರು ಮೋದಿ ಹೆಸರಿಡ್ತಕ್ಕಂಥ ಯುವಕರಿಗೆ ಕಪಾಳ ಮೋಕ್ಷ ಮಾಡಿ ಮೋದಿ ಮೋದಿ ಅಂತ ಕೂಗೋರಿಗೆ ಅಂತ ಅವ್ರು ಹೇಳಿದ ಮಾತು. ಇನ್ನು ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅನ್ನೋ ರೀತಿಯಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿಯವರನ್ನ ವಿಷಸರ್ಪಕ್ಕೆ ಹೋಲಿಸಿದ್ರು. ಬೆಳಗ್ಗೆ ಎದ್ದು ಮೋದಿ ಮುಖ ನೋಡಬೇಡಿ ಅಂತ ಉಲ್ಲೇಖ ಮಾಡಿದ್ರು. ಗೃಹ ಸಚಿವರು ಹೇಳಿದ ಮಾತು ಅದನ್ನು ಇಲ್ಲಿ ಉಪಯೋಗಿಸಕ್ ನಾನು ಆಗಲ್ಲ. ಇಲ್ಲಿಂದ ಮುಂದೆ ಹೋಗಿ ಮರಿಯಾ ಆಲಂ ಖಾನ್, ಖುರ್ಷಿದ್ ಆಲಂ ಖಾನ್ ಅವರ ಏನೋ ಆಗ್ಬೇಕು ಸೊಸೆ, ವೋಟ್ ಜೆಹಾದಿಗೆ ಕರೆ ಕೊಟ್ಟರು. ಅಂದ್ರೆ ಭಾರತ 1000 ವರ್ಷಗಳಿಂದ ಜೆಹಾದ್ನ ಸಂಕಷ್ಟವನ್ನು ಅನುಭವಿಸಿದೆ. ಸಂವಿಧಾನ ಬಾಹಿರವಾಗಿ ವೋಟ್ ಜೆಹಾದಿಗೆ ಕರೆ ಕೊಟ್ಟರು. ಬಹುಶಃ ಈ ವೋಟ್ ಜೆಹಾದ್ ಮಾನಸಿಕತೆಯನ್ನು ನೋಡಿಯೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಅವ್ರು ಬರೆದಿರ್ತಕ್ಕಂಥ ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಮುಸ್ಲಿಂ ಮಾನಸಿಕತೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ಕಾರಣಕ್ಕೆ ಉಲ್ಲೇಖ ಮಾಡೋದಿರಬಹುದು. ಇದೆಲ್ಲವೂ ಕಾಂಗ್ರೆಸ್ನ ನೀತಿಯನ್ನ ತೋರಿಸುತ್ತೆ. ಅವರ ಮೊಹಬ್ಬತ್ ಕಿ ದುಕಾನ್ನಲ್ಲಿ ಹಾಡ್ತಿರ್ತಕ್ಕಂಥ ದ್ವೇಷವನ್ನ ಸೂಚಿಸುತ್ತೆ. ಮತ್ತು
ಇವರ ಹತಾಶೆಯನ್ನು ಇದು ತೋರಿಸುತ್ತೆ. ಇವರು ಚುನಾವಣೆ ಎದುರಿಸೋದಕ್ಕೆ ಮುಂಚೆನೆ ಸೋಲಿನ ಹತಾಶೆ ಮತ್ತು ಅಸಹಾಯಕತೆ ಅವರಿಗೆ ಕಾಡ್ತಾ ಇದೆ. ಈ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ಸಿಗರು ಅಪಪ್ರಚಾರ ಮತ್ತು ಅಪನಂಬಿಕೆಯನ್ನೇ ಈ ಚುನಾವಣೆಯ ಪ್ರಚಾರದ ವಿಷಯವನ್ನಾಗಿ ಮಾಡಿಕೊಂಡಿದ್ದಾರೆ. ಅಪಪ್ರಚಾರ ಒಂದು, ಸಂವಿಧಾನ ಬದಲಾಯಿಸ್ತಾರೆ ಅಂತಕ್ಕಂಥದ್ದು. ಪ್ರಧಾನಮಂತ್ರಿಗಳೇ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ ನಂತರನೂ ಕೂಡ ಅಪಪ್ರಚಾರವನ್ನು ಮುಂದುವರಿಸಿದ್ದಾರೆ. ವಾಸ್ತವಿಕವಾಗಿ ಅತಿ ಹೆಚ್ಚು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದ್ದು ಕಾಂಗ್ರೆಸ್, ಅತಿ ಹೆಚ್ಚು ಬಾರಿ ಚುನಾಯಿತ ಸರ್ಕಾರಗಳನ್ನ ವಜಾ ಮಾಡಿದ್ದು ಆರ್ಟಿಕಲ್ 356 ಅಲ್ಲ, ಗೊತ್ತಾ? ಆರ್ಟಿಕಲ್ 356 ಉಪಯೋಗಿಸಿ ದುರುಪಯೋಗ ಪಡಿಸ್ಕೊಂಡು ವಜಾ ಮಾಡಿದ್ದು ಕಾಂಗ್ರೆಸ್. ಬೇಸಿಕ್ ಸ್ಟ್ರಕ್ಚರ್ನ, ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಒಳಗೆ ತುರ್ತು ಪರಿಸ್ಥಿತಿ ಇದ್ದಾಗ ಚರ್ಚೆಯೇ ಇಲ್ಲದೆ ಶಬ್ದವನ್ನ ತುರುಕಿದ್ದು ಕಾಂಗ್ರೆಸ್. ತುರ್ತು ಪರಿಸ್ಥಿತಿ ಏನಿದ್ದು ಕಾಂಗ್ರೆಸ್. ಎರಡನೇ ಅವರ ಅಪಪ್ರಚಾರ ಅಂಬೇಡ್ಕರ್ ವಿರೋಧಿ ಮತ್ತು ಮೀಸಲಾತಿ ವಿರೋಧಿ ಅನ್ನೋದು. ಅಂಬೇಡ್ಕರ್ ಅವರ ಪಂಚಧಾಮಗಳನ್ನ ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಕಾಂಗ್ರೆಸ್ ಅಲ್ಲ, ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಅವರು. ಅಂಬೇಡ್ಕರ್ ಅವರನ್ನ ಬದುಕಿದ್ದಾಗ ಚುನಾವಣೆಯಲ್ಲಿ ಸೋಲಿಸಿದ್ದು, ಸತ್ತಾಗಲೂ ಕೂಡ ದೆಹಲಿನಲ್ಲಿ 6-3 ಅಡಿ ಜಾಗನೂ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್. ಸತ್ತು 34 ವರ್ಷದ ನಂತರ ಭಾರತ ರತ್ನವನ್ನು ಕೊಡದೆ ಅವರಿಗೆ ಐತಿಹಾಸಿಕವಾಗಿ ಸಿಗಬೇಕಾದಂತ ನ್ಯಾಯವನ್ನು ಕೊಡದೆ ಇದ್ದಿದ್ದು ಕಾಂಗ್ರೆಸ್. ನಮ್ಗೆ ಹೆಮ್ಮೆ ಇದೆ, ಅಂಬೇಡ್ಕರ್ ಅವರಿಗೆ ಮಾತ್ರ ಅಲ್ಲ, ಅಂಬೇಡ್ಕರ್ ಅವರ ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ನ್ಯಾಯೋಚಿತವಾಗಿ ಸಿಗಬೇಕಾಗಿದ್ದಂತ ಗೌರವವನ್ನ ಸ್ವತಂತ್ರ ಭಾರತದಲ್ಲಿ ಕೊಡುವ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ನನ್ನ ಹೆಮ್ಮೆ ಇದೆ. ಮೂರನೇದು ನಿಯತ್ತು. ನಮ್ಮ ನಿಯತ್ತು ಏನು ಅನ್ನೋದನ್ನ ನಮ್ಮ ಪಾಲಿಸಿಯ ಮೂಲಕ ಸಾಬೀತುಪಡಿಸಿದ್ದೇವೆ. ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಮಧ್ಯವರ್ತಿಗಳ ಹಾವಳಿಯೇ ಇಲ್ಲದಂತೆ ಡಿಬಿಟಿ ಮೂಲಕ 34 ಲಕ್ಷ ಕೋಟಿ ರೂಪಾಯಿಗಳನ್ನ ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಅದು ನಮ್ಮ ನಿಯತ್ತು. ಕಾಂಗ್ರೆಸ್ ಆಡಳಿತ ಇದ್ದಾಗ, ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನೇರವಾಗಿ ಅವರೇ ಹೇಳಿದ್ರು, ಕೇಂದ್ರದಿಂದ ಕಳಿಸ್ತಕ್ಕಂಥ 100 ರೂಪಾಯಿ ಲಾಸ್ಟ್ ಮ್ಯಾನ್ಗೆ, ಕಟ್ಟ ಕಡೆಯ ಮನುಷ್ಯನಿಗೆ ತಲುಪಬೇಕಾದ್ರೆ ಕೇವಲ 15 ರೂಪಾಯಿ ತಲುಪುತ್ತೆ ಅಂತ ಹೇಳಿ. ಅವತ್ತಿನ ಕಾಲದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಆಡಳಿತದಲ್ಲಿ ಇದ್ದಿದ್ದು ಕಾಂಗ್ರೆಸ್. ನಡುವೆ ತಿಂತ ಇದ್ದ ಕಳ್ಳರು ಯಾರು ಅನ್ನೋದಕ್ಕೆ ಕಾಂಗ್ರೆಸ್ಸಿಗೆ ಉತ್ತರ ಕೊಡಬೇಕು. ಅದು ಅವರ ಆಡಳಿತದ ನಿಯತ್ತನ್ನ ತೋರಿಸ್ತಾ ಇತ್ತು. ನಾವು ನಮ್ಮ ಸರ್ಕಾರ ನಿಯತ್ತಿನ ಮೂಲಕ ಉತ್ತರವನ್ನು ಕೊಟ್ಟಿದ್ದೇವೆ. ಕಾಂಗ್ರೆಸ್ ನಿಯತ್ತು ಒಂದು ಪ್ರಶ್ನಾರ್ಹ. ಯಾಕೆಂದ್ರೆ ಕಾಂಗ್ರೆಸ್ ಗೆದ್ದಾಗೆಲ್ಲ ಅದು ಬೆಂಗಳೂರು, ಬೆಳಗಾಂ ಉತ್ತರದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಫಲಿತಾಂಶ ಘೋಷಣೆ ಆದಾಗ ಕೂಗಿದ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್. ಅದು ಆಕಸ್ಮಿಕ ಅಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ನಾಸೀರ್ ಹುಸೇನ್ ಅಂತಕ್ಕಂಥ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಗೆದ್ದಾಗ ವಿಧಾನಸೌಧದಲ್ಲಿ ಕೂಗಿದ ಘೋಷಣೆಯು ಪಾಕಿಸ್ತಾನ ಜಿಂದಾಬಾದ್. ಅಂದ್ರೆ ಕಾಂಗ್ರೆಸ್ಸಿಗರ ನಿಯತ್ತು ಯಾರ ಜೊತೆಗಿದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಇದು ಹುಟ್ಟಾಕಿದೆ. ಅವರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಅಧಿಕಾರ ದುರುಪಯೋಗಕ್ಕೂ ಮುಂದಾಗಿದ್ದಾರೆ. ಬೆಳಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕಾರದ ದುರುಪಯೋಗದ ತುತ್ತ ತುದಿ ಮುಟ್ಟಿದೆ.
ಅವ್ರ ಪಕ್ಷದ ಗ್ಯಾರಂಟಿ ಕಾರ್ಡ್ ಹಂಚೋದಕ್ಕೆ ಕೆಲವು ಕಡೆಗಳಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು PDOಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಅಧಿಕಾರಿಗಳಿಗೆ ದೂರನ್ನು ನಾವು ಕೊಟ್ಟಿದ್ದೇವೆ. ಇದು ಅಧಿಕಾರ ದುರುಪಯೋಗ, ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಂಡು ಏನಾದರೂ ಮಾಡಿ ಗೆಲ್ಲಬೇಕು ಅನ್ನುವಂಥ ಒಂದು ವಿಫಲ ಪ್ರಯತ್ನದಲ್ಲಿ ಅವರಿದ್ದಾರೆ. ಆದರೆ ರಾಜ್ಯ ಮತ್ತು ದೇಶದಲ್ಲಿ ನಡೀತಿರೋದು ಮೋದಿಜಿಯವರ ಅಲೆ. ಮೋದಿ ಅಲೆಯಲ್ಲಿ 2 ಬಾರಿ ಕಾಂಗ್ರೆಸ್ ಕೊಚ್ಚ ಹೋಗಿದೆ. ಅಧಿಕೃತ ವಿರೋಧ ಪಕ್ಷದ ಸ್ಥಾನವೂ ಅವರಿಗೆ ಸಿಕ್ಕಿಲ್ಲ. 3ನೇ ಬಾರಿಯೂ ಕೂಡ ಮೋದಿ ಅಲೆಯಲ್ಲಿ ಕಾಂಗ್ರೆಸ್ ಕೊಚ್ಚು ಹೋಗೋದು ನಿಶ್ಚಿತ. ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಬಹುದು. ನಾನು ಇವತ್ತು ಬೆಳಗ್ಗೆಯಿಂದ ಬೆಳಗಾಂ ಲೋಕಸಭಾ ಕ್ಷೇತ್ರದ ಪ್ರವಾಸದಲ್ಲಿದ್ದೀನಿ. ರಾಮದುರ್ಗದಲ್ಲಿ ಸಾಲಹಳ್ಳಿನಲ್ಲಿ ಸಭೆ ಚೆನ್ನಾಗಾಯ್ತು. ಇವತ್ತು ರಾತ್ರಿವರೆಗೂ ಬೆಳಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತೀನಿ. ರಾತ್ರಿ ನಂತರ ಒಂದು ಸೂಕ್ಷ್ಮವಾದ ಅವಲೋಕನ ಮಾಡಕ್ಕೆ ಸಾಧ್ಯ ಆಗುತ್ತೆ. ಬಹುತೇಕ ನಾಯಕರುಗಳು ಕೆಲಸ ಮಾಡ್ತಿದ್ದಾರೆ, ಕಾರ್ಯಕರ್ತರು 100% ಕೆಲಸ ಮಾಡ್ತಿದ್ದಾರೆ. ಒಂದು ಸಂತೋಷ ಸಂಗತಿ ಏನು ಅಂದ್ರೆ ಮಹದೇವಪ್ಪ ಯಾದವಾಡ್ರು ಮತ್ತು ಚಿಕ್ಕ ರೇವಣ್ಣವರು ಮತ್ತು ಮಹದೇವಪ್ಪ ಯಾದವಾಡ್ ಅವರಿಬ್ಬರು ತಂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲುವಿಗಾಗಿ ಕೆಲಸ ಮಾಡ್ತಿದ್ದಾರೆ. ಆ ಥರದ್ದು ಎಲ್ಲೂ ನಮ್ಮ ಗಮನಕ್ಕೆ ಬಂದಿಲ್ಲ. ಇದೆಲ್ಲ ವೋಟ್ ಟ್ರಿಕ್ಸ್ ಕಾಂಗ್ರೆಸ್ನವ್ರು ಮಾಡುವ. ಆ ಪ್ರಶ್ನೆ ಇಲ್ವೇ ಇಲ್ಲ. ಚುನಾವಣೆ ಫಲಿತಾಂಶ ನೋಡಿ, ಎಲ್ಲಿ ಅವ್ರು ಬಹಿಷ್ಕಾರ ಅಂತ ಹೇಳಿದಾರೋ ಅಲ್ಲೇ ಅತಿ ಹೆಚ್ಚು ಭಾರತೀಯ ಜನತಾ ಪಾರ್ಟಿ ಲೀಡ್ ಬಂದಿರುತ್ತೆ. ಅವಾಗ ಇದ್ರ ಹಿಂದ್ಗಡೆ ಯಾರು ಬ್ರೈನ್ ಕೆಲಸ ಮಾಡಿದೆ, ಇದ್ರ ಹಿಂದ್ಗಡೆ ನಾಟಕ ಯಾರು ನಡೆದಿದೆ ಎಲ್ಲ ಗೊತ್ತಾಗುತ್ತೆ. ಮತ್ತು ರಾಮನಗರ ಪ್ರಕರಣಗಳನ್ನ ನೀವು ಬಿಜೆಪಿ ಅವರು ಯಾಕೆ ಹೋರಾಟ ಮಾಡಲಿಲ್ಲ? ರಾಮನಗರದಲ್ಲೂ ಪ್ರಕರಣ ಆಗಿದೆ, ಅದೇ ತರ ಹಾಸನದಲ್ಲಿನೂ ಅನೇಕ ಮಹಿಳೆಯರ ಮೇಲೆ ಅಲ್ಲಿರುವಂತಹ ಸಂಸದರು ಅತ್ಯಾಚಾರ ಮಾಡಿದ್ದಾರೆ, ದೇಶ ಬಿಟ್ಟು ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಹುಬ್ಬಳ್ಳಿ ಪ್ರಕರಣದಲ್ಲಿ ಬೀದಿಗೆ ಬಂದಂಥವ್ರು ಅಲ್ಲಿ 2,000 ಹೆಣ್ಮಕ್ಳಿಗೆ ಅನ್ಯಾಯ ಆಗ ನೀವ್ಯಾಕೆ ಬೀದಿಗೆ ಬರಲಿಲ್ಲ ಅನ್ನೋದು ಈ ರಾಜ್ಯದ ಜನರ ಪ್ರಶ್ನೆ ಇದೆ. ಒಂದು, ಈಗ ಚುನಾವಣೆ ಅನ್ನೋದು ನಮ್ಮ ಮುಂದಿರುವಂತಹ ಆದ್ಯತೆ ವಿಷಯ. ಚುನಾವಣೆ ಮುಗಿಸ್ಕೊಂಡ ನಂತರ ಯಾರಿಗೂ ಅನ್ಯಾಯ ಆಗಿದೆಯೋ ಅವ್ರ ಪರವಾಗಿ ನಿಂತ್ಕೊಳ್ತೀವಿ, ನ್ಯಾಯ ಕೊಡ್ತೀವಿ. ಈ ವಿಷಯದಲ್ಲಿ ನಮ್ಮ ದೇಶದ ಗೃಹ ಸಚಿವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅನ್ಯಾಯದ ಜೊತೆ ನಿಲ್ಲೋದಿಲ್ಲ, ನ್ಯಾಯ ಕೊಡಿಸೋದಕ್ಕೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಎಫರ್ಟ್ ನಾವು ಹಾಕ್ತೇವೆ. ಈ ವಿಷಯದಲ್ಲಿ ರಾಜಿ ಇಲ್ಲ. ಒಂದು ನಿಮಿಷ ಸಾಫ್ಟ್ ಕಾರ್ನರ್ ಪ್ರಶ್ನೆ ಇಲ್ಲ. ಒಂದು ನಿಮಿಷ ಹೇಳಿಲ್ಲ, ಸಾವಿರಾರು ಜನ ಅಂದ್ರು, ಕೆಲವರು ಲಕ್ಷ ಅಂತ ಹೇಳಿದ್ರು. ಸತ್ಯ ಏನು ಅನ್ನೋದನ್ನ SIT ತನಿಖೆ ನಂತರ ಗೊತ್ತಾಗುತ್ತೆ. ಅದು ಸಾವಿರವೋ ಲಕ್ಷವೋ ಅಲ್ಲ. ಒಂದು ನನ್ನ ವಿನಂತಿ ಇದೆ, ನನ್ನ ಉತ್ತರ ಪೂರ್ಣ ಆದಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಮತ್ತೆ ಸ್ವೀಕಾರ ಮಾಡ್ತೀನಿ, ನಾನೇನು ಓಡೋಗಲ್ಲ. ಎರಡನೇ ಒಂದು, ಬಹಳಷ್ಟು ಕಾಂಗ್ರೆಸ್ ನೀತಿ ಇದೆಯಲ್ಲ ಅನುಮಾನಾಸ್ಪದವಾಗಿದೆ, ಅಪೀಸ್ಮೆಂಟ್ ರಾಜಕಾರಣದ ಕಾರಣಕ್ಕೆ.
ನೋಡಿ, ಕುಕ್ಕರ್ ಬಾಂಬ್ ಇಟ್ಟಂತ ಸಾದಿಕ್ಕನ್ನ ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಕರೆದಿದ್ದು KPCC ಅಧ್ಯಕ್ಷರು. ಹಾಗೇನೆ DJ ಹಳ್ಳಿ KJ ಹಳ್ಳಿ ಪ್ರಕರಣದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿ ತಂದೆ ಪಕ್ಷದ ದಲಿತ ಶಾಸಕನ ಮನೆ ಸುಟ್ಟವರನ್ನ ಅಮಾಯಕರು ಅಂತೇಳಿ ಲೆಟರ್ ಬರೆದಿದ್ದು ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರು. ಈ ಕಾರಣಕ್ಕೆ ನೇಹಾ ಹಿರೇಮಠ್ ಹತ್ಯೆಯ ಸಂದರ್ಭದಲ್ಲಿ ಅಪರಾಧಿಗಳ ವೋಟ್ ಬ್ಯಾಂಕ್ ಆಗಿ ಪರಿಗಣಿಸ್ತಕ್ಕಂಥ ಕಾಂಗ್ರೆಸ್ ನೀತಿಯ ಕಾರಣಕ್ಕೆ ನಾವು ಬೀದಿಗಿಳಿದ್ವಿ. ಇನ್ನ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ನಮಗೆ ಪೆನ್ ಡ್ರೈವ್ ಮೂಲಕ ಸಾರ್ವಜನಿಕಗೊಂಡಾಗಲೇ ನಮಗೆ ಗೊತ್ತಾಗಿತ್ತು. ಪೆನ್ ಡ್ರೈವ್ ಅದರ ಹಿಂದ್ಗಡೆ ಏನಿದೆ, ಸತ್ಯಾಸತ್ಯತೆ ಏನಿದೆ ಅನ್ನೋದು ತನಿಖೆ ಆಗಬೇಕು, ಪ್ರಾಮಾಣಿಕ ತನಿಖೆ ಆಗಬೇಕು. ನಾನು ಪೂರ್ಣ ಹೇಳ್ತೀನಿ, ಪ್ರಾಮಾಣಿಕ ತನಿಖೆ ಆಗಬೇಕು. ಇವತ್ತು ಕೇಂದ್ರ ಇಲ್ಲಿ ರಾಜ್ಯದಲ್ಲಿ ಅವರಿಗೆ ತನಿಖೆ ಮಾಡುವ ಇಚ್ಛೆ ಇದ್ದಿದ್ರು. ಇವತ್ತು ನಾನು ಪತ್ರಿಕೆಗಳಲ್ಲಿ ನೋಡಿದೆ, ಒಬ್ಬ ಕಾನೂನು ತಜ್ಞರು ಹೇಳಿದ್ದಾರೆ FIR ದುರ್ಬಲ ಆಗಿದೆ ಅಂತ ಹೇಳಿದ್ದಾರೆ. FIR ರಿಜಿಸ್ಟರ್ ಮಾಡ್ಕೊಂಡಿರೋದು ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ದುರ್ಬಲ ಆಗಿದೆ ಅಂತ ಹೇಳಿದ್ದಾರೆ. ಬಹುಶಃ ನನಗನ್ಸುತ್ತೆ ಈ ಚುನಾವಣೆ ನಂತರ ಈ ಇಶ್ಯೂ ಕೂಡ ಕಣ್ಮರೆ ಆಗ್ಬಿಡ್ಬೋದು. ನನಗನ್ಸೋ ಪ್ರಕಾರ ಸತ್ಯಾಸತ್ಯತೆ ತಕ್ಷಣ ಹೊರಗೆ ಬರಬೇಕು, ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ಇವರಿಗೆ ನಾನು ಬಯಸ್ತೇನೆ, ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ತನಿಖೆ ನಡೆಯಲಿ. ಇಲ್ಲಿರುವಂತ ಪೊಲೀಸ್ ವ್ಯವಸ್ಥೆ ರಾಜಕೀಯಕರಣಗೊಳಿಸುವಂತ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನಾನು ಆಗ್ರಹ ಮಾಡ್ತೇನೆ, ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಡೀಬೇಕು. SIT ಟೀಮ್ ಹಾಲಿ ನ್ಯಾಯಾಧೀಶರಿಗೆ ರಿಪೋರ್ಟ್ ಮಾಡಬೇಕು. ಅವರು ಕೊಡುವ ಡೈರೆಕ್ಷನ್ ಅನ್ನು ಆಧರಿಸಿ, ಅದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ, ಮಹಿಳಾ ನ್ಯಾಯಾಧೀಶರಿಗೆ ಅವ್ರು ರಿಪೋರ್ಟ್ ಮಾಡಬೇಕು. ಮಹಿಳಾ ನ್ಯಾಯಾಧೀಶರನ್ನೇ ನಿಯುಕ್ತಿ ಮಾಡಬೇಕು. ಆಗ ಅದಕ್ಕೆ ರಾಜಕೀಯಕರಣಗೊಳ್ಳೋದಿಲ್ಲ. ಆ ರೀತಿ SIT ರಿಪೋರ್ಟ್ ಮಾಡುವಂತ ವ್ಯವಸ್ಥೆಯನ್ನು ತರಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇಲ್ಲಿ ಯಾಕೆ ಅನುಮಾನಾಸ್ಪದ ಅಂದ್ರೆ, ನೋಡಿ, 24ರ ಸಂಜೆಗೆ ನನಗೆ ಪೆನ್ ಡ್ರೈವ್ ಏನೋ ಇದೆಯಂತೆ ಅನ್ನೋ ಸುದ್ದಿ ಬಂತು. ಏನ್ ಪೆನ್ ಡ್ರೈವ್ ಅಂತ ಗೊತ್ತಿರಲಿಲ್ಲ. 26 ಚುನಾವಣೆ ಮುಗಿದು 26 ಸಂಜೆ ಹೊತ್ತಿಗೆ ಪೆನ್ ಡ್ರೈವ್ನ ಕೆಲವು ಅಂಶಗಳು ಸೋಷಿಯಲ್ ಮೀಡಿಯಾ ಮೂಲಕ ಹೊರಗೆ ಬರಕ್ಕೆ ಶುರುವಾಗಿದೆ. ಸತ್ಯ ಏನು ಸುಳ್ಳೇನು ಅನ್ನೋದು ಗೊತ್ತಿಲ್ಲ. ಸರ್ಕಾರ ಕೇಸ್ ದಾಖಲಿಸಿದ್ದು, SIT ರಚನೆ ಮಾಡಿದ್ದು 28ಕ್ಕೆ. 27ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಪ್ರಯಾಣ ಮಾಡಿದ್ರು. 27ರವರೆಗೂ ಅವ್ರ ಮೇಲೆ ಯಾವ FIR ರಿಜಿಸ್ಟರ್ ಆಗಿರಲಿಲ್ಲ. ಆದರೆ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಇತ್ತು. ಆ ಪೆನ್ ಡ್ರೈವ್ನ ಸತ್ಯಾಸತ್ಯತೆಯನ್ನು ಆಧರಿಸಿ ಸೋಮೋಟ ಕೇಸ್ ತಗೊಳಕ್ ಬರ್ತಿತ್ತು ಮತ್ತು ಅವರು ಪ್ರಯಾಣ ಮಾಡೋದನ್ನು ತಡಿಲಿಕ್ಕೂ ಬರ್ತಿತ್ತು, ಪ್ರಿವೆಂಟ್ ಮಾಡಲಿಕ್ಕೂ ಬರ್ತಿತ್ತು. ಈ ಎರಡನ್ನೂ ಮಾಡದೇ ಇರೋದ್ರಿಂದ ರಾಜ್ಯದ ನಿಲುವಿನ ಬಗ್ಗೆ ನನಗೆ ಅನುಮಾನ ಇದೆ. ಅವರು ರಾಜಕಾರಣದ ಉದ್ದೇಶವನ್ನಷ್ಟೇ ಹೊಂದಿದ್ದಾರೆ ಅನ್ನೋತಕ್ಕಂಥ ಅನುಮಾನ ಬರ್ತಾ ಇದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಅವರು ಹಾಲಿ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ನ ನ್ಯಾಯಾಧೀಶರು ಮಹಿಳಾ ನ್ಯಾಯಾಧೀಶರಿಗೆ ರಿಪೋರ್ಟ್ ಮಾಡುವಂತ ವ್ಯವಸ್ಥೆಯನ್ನ SIT ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ನೋಡಿ, ಒಬ್ರು ಕಂಪ್ಲೇನೆಂಟ್ ಕೊಟ್ಟಿರುವಂತ ಪಬ್ಲಿಕ್ ಸ್ಟೇಟ್ಮೆಂಟ್ ಪ್ರಕಾರ ಈ ಎಲ್ಲ ಘಟನೆಗಳು 4 ವರ್ಷದಿಂದ 5 ವರ್ಷದಿಂದ ನಡೆದಿದ್ದಾವೆ ಅಂತ ಹೇಳಿದ್ದಾರೆ. 5 ವರ್ಷದ ಹಿಂದೆ ಜನತಾದಳ ಇಟ್ ವಾಸ್ ಪಾರ್ಟ್ ಆಫ್ ಕಾಂಗ್ರೆಸ್ನ ಅಲಯನ್ಸ್ನ ಭಾಗ ಆಗಿತ್ತು. ಸತ್ಯ ಏನು ಸುಳ್ಳು ಏನು ಅನ್ನೋದನ್ನ ತನಿಖೆಯೇ ಹೊರಗಿಡಬೇಕು. ಅದು ಏನು ನಂಬರ್ ಏನು ಇನ್ನೊಂದೇನು ಅಂತ ಹೇಳಿ. ಈಗ ಬರ್ತಿರುವಂತ ಸುದ್ದಿಗಳು ಕೇವಲ ನಮಗೆ ಮಾಧ್ಯಮಗಳ ಮೂಲಕ ಬರ್ತಿರುವಂತ ಸುದ್ದಿಗಳು ಮಾತ್ರ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂತ ಸುದ್ದಿಗಳು ಮಾತ್ರ. ಯಾವುದನ್ನ ನಂಬಬೇಕು, ಎಷ್ಟು ನಂಬಬೇಕು, ಯಾವ್ದು ಸತ್ಯ ಇದೆ ಅನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗಬೇಕು. ನಾನು ಪಕ್ಕದ ಜಿಲ್ಲೆಯವನು. ದೇವರಾಜೇಗೌಡರು ಹಲವು ಬಾರಿ ನನ್ನನ್ನು ಬೇರೆ ಬೇರೆ ವಿಷಯಗಳಿಗೆ ಬಂದು ಭೇಟಿಯಾಗಿದ್ದಾರೆ. ಇದು ಸುದ್ದಿನೇ ಮಾತಾಡಿಲ್ಲ.
ಅಲ್ಲ ನರೇಂದ್ರ ಮೇಲೆ ನಮ್ಮ ಹತ್ರ ಈ ಸುದ್ದಿಯನ್ನು ಕೂಡ ಮಾತಾಡಿಲ್ಲ. ಶಿವಮೊಗ್ಗದಲ್ಲಿ ನೇರವಾಗಿ ಆರೋಪಿಸಿದ್ದಾರೆ. 4 ಜನ 400 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಂತ ಅಕ್ಬರ್ ರೇವಣ್ಣನ ಜೊತೆ ವೇದಿಕೆ ಹಂಚಿಕೊಂಡವರು ಪ್ರಧಾನಮಂತ್ರಿ ಮೋದಿ ಅವರು. ಅಷ್ಟೇ ಅಲ್ಲದೆ ಅವರು ವಿದೇಶಕ್ಕೆ ಹೋಗಿದ್ದನ್ನು ಸಹ ಪ್ರಧಾನಮಂತ್ರಿ ಮೋದಿಗಳ ಹೇಳ್ತಾ ಇದ್ದಾರೆ. ಈಗ ನೋಡಿ, ಸುಳ್ಳು ಹೇಗೆ ಹೇಳ್ತಾರೆ, ಸುಳ್ಳು ಮತ್ತು ಕಾಂಗ್ರೆಸ್ ಒಂದು ನಾಣ್ಯದ ಎರಡು ಮುಖಗಳು. ಸುಳ್ಳು ಮತ್ತು ಕರಪ್ಷನ್, ಅಧಿಕಾರ ಇದ್ದಾಗ ಕರಪ್ಷನ್, ಅಧಿಕಾರ ಇಲ್ಲದಿದ್ದಾಗ ಸುಳ್ಳು. ಇದು ಕಾಂಗ್ರೆಸ್ ಯಾವಾಗಲೂ ಮಾಡ್ಕೊಂಡು ಬಂದಂಥ ಕೆಲಸ. ಅವರು ಅವ್ರದೇ ಮಾತಾ ಹೇಳೋದು ಅಂದರೆ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಪ್ರಿವೆಂಟ್ ಮಾಡಬೇಡಿ ಅಂತ ಯಾರ್ದಾರು ಒತ್ತಡ ಕಾಂಗ್ರೆಸ್ ಸರ್ಕಾರಕ್ಕಿತ್ತ? ಅವರು ಕಾನೂನು ಸುವ್ಯವಸ್ಥೆ ಅವ್ರ ಕೈನಲ್ಲೇ ಇದೆ. ಅವ್ರ ಕೈಲಿ ಆಗಲ್ಲ ಅಂದ್ರೆ ಅವ್ರು ಹೇಳಿ, ನಮ್ಮ ಕೈಲಿ ಆಗಲ್ಲ, ನೀವು ರಾಷ್ಟ್ರಪತಿ ಶಾಸನ ತಂದು ಪ್ರಜ್ವಲ್ ರೇವಣ್ಣ ಅವ್ರನ್ನ ಪ್ರಿವೆಂಟ್ ಮಾಡಿ ಅಥವಾ ಈ ಥರದವ್ರನ್ನ ಪ್ರಿವೆಂಟ್ ಮಾಡಿ, ನಾವು ಮಾಡ್ತೀವಿ. ಅವರೇ ಶಿಫಾರಸ್ ಮಾಡಬೇಕು. ತಾಕತ್ತಿದೆಯಾ ಅವರಿಗೆ? ಒಂದು. ಎರಡನೇದು, ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಬಗ್ಗೆನೂ ಕೂಡ ಪಬ್ಲಿಕ್ ಡೊಮೈನಲ್ಲಿ ಹಲವಾರು ರೀತಿಯ ವಿಚಾರಗಳಿದ್ದಾವೆ. ಅದನ್ನೆಲ್ಲ ಸತ್ಯ ಅಂತ ನಂಬೋನೇನು ನಾವು? ಅದನ್ನೆಲ್ಲ ಸತ್ಯ ಅಂತ ನಂಬೋಣ? ಅಲ್ಲ, ನಾನು ಜಸ್ಟಿಫೈ ಮಾಡ್ತಿಲ್ಲ. ರಾಹುಲ್ ಗಾಂಧಿ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಅಮೆರಿಕದಲ್ಲಿ ಸಿಗಾಕೊಂಡಿದ್ದಂತೆ ಅನ್ನುವಂಥ ಸುದ್ದಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು. ಆಗಾಗ ಅವರು ಹಾಲಿಡೇ ಟ್ರಿಪ್ಪಿಗೆ ಹೋಗ್ತಾರೆ, ಹೋಗಬೇಕಾದ್ರೆ ಒಂದೊಂದು ಟ್ರಿಪ್ಪಿಗೆ ಒಬ್ಬೊಬ್ಬರು ಜೊತೆಗಿರ್ತಾರೆ ಅನ್ನೋದು ಕೂಡ ಸುದ್ದಿ ಇದೆ. ಅದನ್ನ ನಂಬೋನೇನು ನಾವು? ಇದೇ ಪ್ರಶ್ನೆನ ಅವರಿಗೂ ಕೇಳೋನೇನು? ಇವ್ರದ್ದು ಟೆರಿಟರಿ ಕರ್ನಾಟಕ ಮಾತ್ರ, ನಿಮ್ಮ ಟೆರಿಟರಿ ವರ್ಲ್ಡ್ ವೈಡ್ ನಿಮ್ಮ ಟೆರಿಟರಿ ಇದೆಯಾ ಅಂತ ಪ್ರಶ್ನೆ ಮಾಡೋನೇನು? ಅಲ್ಲೊಮ್ಮೆ ಫೋಟೋಗಳು ಅವ್ರದ್ದು ಬಂದಿರೋದ್ರೊಳಗೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಶ್ರೀಲಂಕಾ, ಸ್ವಿಟ್ಜರ್ಲ್ಯಾಂಡ್, ಇಟಲಿ ಎಲ್ಲಾರ ಫೋಟೋಗಳು ಅವ್ರ ಜೊತೆಗೆ ತಗಲಾಕೊಂಡಿದ್ದಾರೆ. ನಾವೇನಂತ ಅನುಮಾನಿಸೋಣ? ಮತ್ತೊಂದು ನಾನು ಹೇಳ್ತಾ ಇದ್ದೀನಿ, ನನ್ನ ಆಪಾದನೆ ಅಲ್ಲ. ಅವ್ರ ಬಗ್ಗೆನೆ ಈ ವಿಷಯದ ಮೇಲೆ ತೀರ್ಮಾನಕ್ಕೆ ಬರಬೇಕು ಅನ್ನೋದಾದ್ರೆ ನನಗೇನಂದ್ರೆ, ನಂಬರ್ 1, ನಾನು ಈ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಿರೋ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವಗೊಳಿಸುವಂತ ಯಾವ ಸಂಗತಿಯನ್ನು ನಾನು ಮಾತಾಡಲ್ಲ. ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ನಡಿಬೇಕು. ಇನ್ವೆಸ್ಟಿಗೇಷನ್ ವಿತ್ ಇನ್ ದ ಟೈಮ್ ಬೌಂಡ್ ಒಳಗೆ ನಡಿಬೇಕು. ಟೈಮ್ ಬೌಂಡ್ ಒಳಗೆ ಇನ್ವೆಸ್ಟಿಗೇಷನ್ ನಡಿಬೇಕು ಮತ್ತು ಅದನ್ನ ಮಾನಿಟರ್ ಮಾಡುವಂತ ವ್ಯವಸ್ಥೆಯನ್ನ ಕಾಲಾಯ ತಸ್ಮೈ ನಮಃ. ನಾನು ಅವರೇನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳೋದು ಸ್ಪಷ್ಟವಾಗಿದೆ, ನಮ್ಮ ಪಾರ್ಟಿ ನಿಲುವು ಸ್ಪಷ್ಟವಾಗಿದೆ. ಹಾಲಿ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ನಡೆಸಲಿ, ಅದ್ರ ರಿಪೋರ್ಟ್ ಮಾಡಲಿ, ವಿತಿನ್ ದ ಟೈಮ್ ಬೌಂಡು ರಿಪೋರ್ಟ್ನ ಸಬ್ಮಿಟ್ ಮಾಡಲಿ. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಜನತಾದಳದ ನಾಯಕರು ಒಂದು ಮಾತನ್ನು ಸ್ಪಷ್ಟಗೊಳಿಸಿದ್ದಾರೆ. ಅವ್ರು ಹೇಳಿರುವಂಥ ಮಾತು, ಉಪ್ಪು ತಿಂದವನು ನೀರು ಕುಡಿತಾನೆ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. SIT ತನಿಖೆ ಮಾಡಬೇಕಾದ್ರೆ ಯಾರ್ಯಾರ ಕೈವಾಡ ಇದೆ, ಪೆನ್ ಡ್ರೈವನ್ನ ಪಬ್ಲಿಕ್ ಡೊಮೈನಿಗೆ ಬಿಡೋದ್ರೊಳಗಡೆ ಯಾರ್ಯಾರು ಪಾತ್ರ ಇದೆ ಅನ್ನೋದನ್ನು SIT ಹೇಳಬೇಕು, ತನಿಖೆ ನಡೆಸಲಿ. ಮತ್ತು ಯಾರ್ಯಾರಿಗೆ ಪೆನ್ ಡ್ರೈವನ್ನ ತಲುಪಿಸಿದ ವ್ಯಕ್ತಿ ಕೈಗೆ ಹೇಗೆ ಸಿಕ್ತು, ಇದೆಲ್ಲವೂ ತನಿಖೆ ನಂತರ ಗೊತ್ತಾಗಬೇಕು. ಅದರೊಳಗಿರುವಂಥದ್ದು ಎಷ್ಟು ಸತ್ಯ, ಎಷ್ಟು ಸುಳ್ಳು, ಇದನ್ನೆಲ್ಲ ಕಾಲಮಿತಿಯೊಳಗೆ ಅದನ್ನ ಸಬ್ಮಿಟ್ ಮಾಡಲಿ ಅಂತ ನಾನು ಆಗ್ರಹಿಸ್ತೇನೆ. ಒಂದು ನಿಮಿಷ, ನಮ್ಮ MB ಜಿರ್ಲಿ ಅವರು ದೇಶದ ಉದ್ದಗಲಕ್ಕೂ NDA ಭಾಗವಾಗಿ 10-20ಕ್ಕೂ ಹೆಚ್ಚು ಪಕ್ಷಗಳಿದ್ದಾವೆ. ನಾನು ಇದನ್ನ ಆರೋಪ ಮಾಡಲ್ಲ.
ಕರ್ನಾಟಕದಲ್ಲಿ ಕೆಲವು ಜನ ಕ್ರಿಮಿನಲ್ ಹಿನ್ನೆಲೆಯವರು ಇದ್ದಾರೆ. ನಾನು ಯಾವಾಗಲೂ ನಮ್ಮ ರಾಜಕೀಯ ವಿರೋಧಿಗಳು ಸಾಮರ್ಥ್ಯದ ಜೊತೆಗೆ ಆಟ ಆಡಲ್ಲ. ನಾವು ಸಾಮರ್ಥ್ಯವಂತರಾಗಿದ್ದರೆ ಆಟ ಆಡೋಕ್ಕಾಗಲ್ಲ. ನಮ್ಮ ದೌರ್ಬಲ್ಯ ಇದ್ದರೆ ಸ್ವಾಭಾವಿಕವಾಗಿ ಆಟ ಆಡ್ತಾರೆ. ದೌರ್ಬಲ್ಯಗಳಿಂದ ದೂರವಾಗಿರಬೇಕಾಗಿರೋದು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಬೇಕಾಗಿರೋರು ವಹಿಸಬೇಕಾದಂಥ ಎಚ್ಚರಿಕೆ. ಇಲ್ಲ, ಬೈ ಬರ್ತು ಲಕ್ಷ್ಮಣ ಸವದಿಯವರು ದೇಶಭಕ್ತರು. ಅವ್ರ ಪಾರ್ಟಿಗೆ ದೇಶಭಕ್ತಿ ಪಾಠ ಹೇಳ್ಕೊಡ್ಲಿ. ನಾನು ಅವ್ರು ನಮ್ಮಿಂದ ಕಲಿಯಬೇಕಾಗಿಲ್ಲ. ಅವ್ರ ಪಾರ್ಟಿಗೆ ದೇಶಭಕ್ತಿಯ ಪಾಠವನ್ನು ಹೇಳ್ಕೊಡ್ಲಿ. ಯಾಕೆ ಅಂತಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿ ಬರ್ತಿರೋದು ಅವ್ರ ಪಾರ್ಟಿಯ ವೇದಿಕೆಗಳಲ್ಲಿ, ಅವ್ರ ಪಾರ್ಟಿ ಗೆದ್ದಾಗ. ಮತ್ತೆ ಲಕ್ಷ್ಮಣ ಸವದಿ ಅವರಿಗೆ ಇಂಥ ದೌರ್ಭಾಗ್ಯ ಸ್ಥಿತಿ ಬರಬಾರ್ದಿತ್ತು. ಅವರು ಭಾರತ್ ಮಾತಾ ಕಿ ಜೈ ಅಂತ ಕೂಗಲ, ತಪ್ಪು ತಿಳ್ಕೊಂಬೇಡ್ರಿ ಖರ್ಗೆ ಸಾಹೇಬ್ರೆ ಅಂತ ಕೇಳೋದು ಏನ್ ಮೆಸೇಜ್ ಕೊಟ್ರು ಅವರು? ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಕ್ಕೆ ಪರ್ಮಿಷನ್ ಬೇಡ ಕಾಂಗ್ರೆಸ್ ವೇದಿಕೆನಲ್ಲಿ, ಭಾರತ್ ಮಾತಾ ಕಿ ಜೈ ಅಂತ ಕೂಗೋದಕ್ಕೆ ಪರ್ಮಿಷನ್ ಬೇಕು ಅಂದ್ರೆ ಆ ಪಾರ್ಟಿಗೆ ದೇಶಭಕ್ತಿ ಪಾಠವನ್ನು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇದೆ. ದೇಶಭಕ್ತಿ ಮೈಗೂಡಿಸ್ಕೊಂಡು ಇದ್ದಿದ್ರೆ ಆರ್ಟಿಕಲ್ 370 ರದ್ದುಪಡಿಸಿರೋದನ್ನ ಕಾಂಗ್ರೆಸ್ ವಿರೋಧ ಮಾಡ್ತಿರ್ಲಿಲ್ಲ, ಮತ್ತೆ ಹೇರ್ತೀನಿ ಅಂತ ಹೇಳ್ತಿರ್ಲಿಲ್ಲ. ದೇಶಭಕ್ತಿಯೇ ಕಾಂಗ್ರೆಸ್ಸಿಗೆ ಇದ್ದಿದ್ರೆ ಅದು ಮಹಾತ್ಮ ಗಾಂಧಿ ಕಾಲದ ಕಾಂಗ್ರೆಸ್ ಇವತ್ತು ಬದುಕಿಲ್ಲ. ಈ ಕಾಂಗ್ರೆಸ್ ಇದು ಬದಲಾದ ಕಾಂಗ್ರೆಸ್. ದೇಶಭಕ್ತಿಯೇ ಇದ್ದಿದ್ರೆ ದೇಶ ಒಡೆಯುವ ಮಾತು ಅಲ್ಲಿಯ ಕಾಂಗ್ರೆಸ್ ಸಂಸದನ ಬಾಯಿಂದ ಬರ್ತಿರ್ಲಿಲ್ಲ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಯಾರು ಭಾರತ್ ತೇರೆ ತುಕಡೆ ಹೋಂಗೆ ಅಂತ ಘೋಷಣೆ ಕೂಗಿದ್ದ JNUನಲ್ಲಿ, ಅವನು ಬಂದು ಸೇರ್ಕೊಂಡಿದ್ದು ಕಾಂಗ್ರೆಸ್ಸಿಗೆ. ಮತ್ತು ತುಕಡೆ ಗ್ಯಾಂಗ್ಗಳಂತ ಯಾರನ್ನ ಐಡೆಂಟಿಫೈ ಮಾಡಿದ್ದೇವೆ ಅವ್ರು ಸಪೋರ್ಟ್ ಮಾಡ್ತಿರೋದು ಕಾಂಗ್ರೆಸ್ಸಿಗೆ. ಹಾಗಾಗಿ ಲಕ್ಷ್ಮಣ ಸವದಿಯವರು ಜನ್ಮತಃ ದೇಶಭಕ್ತರು, ನಂಗೆ ನಂಬಿಕೆ ಇದೆ. 15-16 ವರ್ಷ ನಮ್ಮ ಜೊತೆ ಇದ್ರು. ಆ ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಜನ್ಮತಃ ಅವರು ದೇಶಭಕ್ತರು. ನಿಮ್ಮ ಪಾರ್ಟಿ ಈಗ ನೀವಿರೋ ಪಾರ್ಟಿ ದೇಶಭಕ್ತಿ ಕಳ್ಕೊಂಡಿದೆ. ಹಾಗಾಗಿ ನಿಮ್ಮಂಥವ್ರು ಆ ಪಾರ್ಟಿಗೆ ದೇಶಭಕ್ತಿಯ ಪಾಠವನ್ನು ಹೇಳ್ಕೊಡ್ಬೇಕು. ನಿಮ್ಮ ಮಾತನ್ನು ಕೇಳದೇ ಇದ್ರೆ ನೀವು ಆ ಪಾರ್ಟಿನಲ್ಲಿ ಇರೋದು ನಿಮ್ಮ ದೇಶಭಕ್ತಿಯನ್ನ ಸಂಶಯ ಪಡುವಂತೆ ಮಾಡುತ್ತೆ. ಹಾಗಾಗಿ ಆ ಪಾರ್ಟಿನ ಬಿಡುವ ಚಿಂತನೆ ನೀವು ಮಾಡಬೇಕಾಗತ್ತೆ ಅಂತ ನಾನು ತಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ. ಇಲ್ಲ, ನಾವು ಅವ್ರು ಸೋತ ಮೇಲೂ ಕೂಡ ಪಾರ್ಟಿ ಅವರನ್ನು ಉಪಮುಖ್ಯಮಂತ್ರಿ ಮಾಡಿತ್ತು. ಅದು ಅವರಿಗೆ ಗೌರವ ತರೋ ಸಂಗತಿ ಆಗಲಿಲ್ಲ. ಅದಕ್ಕೆ ಕಾಂಗ್ರೆಸ್ ಮೂಗಿಗೆ ಮೊಳಕೈಗೆ ತುಪ್ಪ ಸವರಿ ಅವ್ರನ್ನ ಬರೀ MLA ಆಗಿ ಮಾಡಿ BJPಯವ್ರನ್ನ ತರ ನಾವಲ್ಲ ಅನ್ನೋದನ್ನ ಒಂದು ಸಂದೇಶ ಕೊಟ್ಟಿದೆ. ಈಗ ಅವರಿಗೆ ಮೂಗಿಗೆ ಮೊಳಕೈಗೆ ತುಪ್ಪ ಸವರಿದ್ದಾರೆ. ಹಾಗಾಗಿ ಏನಾದ್ರು ಸಿಗ್ಬೋದು ಅಂತ ಕಾದಿದ್ದಾರೆ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನದಿ ಜೋಡಣೆ ಅಂದ್ರು ನದಿ ಜೋಡಣೆ ಮಾಡಲಿಲ್ಲ, ಬುಲೆಟ್ ಟ್ರೈನ್ ಬಿಡ್ತೇವಂದ್ರು ಬುಲೆಟ್ ಟ್ರೈನ್ ಬಿಡಲಿಲ್ಲ, ಉದ್ಯೋಗ ಸೃಷ್ಟಿ ಮಾಡ್ತೇವಂದ್ರು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಬಿಜೆಪಿ ಅವರು ಹೇಳೋದೆಲ್ಲ ಸುಳ್ಳು, ಅದನ್ನ ನಂಬಿಕೆ ಅಂತ ಈಗ ಲಕ್ಷ್ಮಣ ಸವದಿ ಅವ್ರದ್ದು ಹಳೆ ಭಾಷಣ ಯಾರು ಹಾಕಿದ್ರು ಅಂತ ಇಟ್ಕೊಳ್ಳಿ, 1 ವರ್ಷದ ಹಳೆ ಭಾಷಣ. ಅವಾಗ ಮುಜುಗರಕ್ಕೀಡಾಗೋದು ಲಕ್ಷ್ಮಣ ಸವದಿ ಅವರು. ನನ್ನ ಸ್ನೇಹಿತ, ನಾನು ಬಂದಾಗೆಲ್ಲ BJP ಇರುವಷ್ಟು ಕಾಲ ಅವನ ಮನೇಲಿ ಊಟ ಮಾಡಿದ್ದೀನಿ. ಅವನು ಮುಜುಗರಕ್ಕೆ ಒಳಗಾಗಬಾರ್ದು. ನನ್ನ ಸ್ನೇಹಿತ ಮುಜುಗರಕ್ಕೆ ಒಳಗಾಗಬಾರ್ದು. ಹಳೆ ಭಾಷಣ ಹಾಕಿ ಇದಕ್ಕೇನ್ ಹೇಳ್ತೀಯಪ್ಪ ಸೌದಿ ಅಂತ ಕೇಳಿದ್ರೆ ಮುಜುಗರಕ್ಕೆ ಅವ್ರು ಒಳಗಾಗ್ತಾರೆ. ಹಾಗಾಗಿ ಮಾತಾಡ್ಬೇಕಾದ್ರೆ ಮುಜುಗರಕ್ಕೆ ಒಳಗಾಗದಂತೆ ಮಾತಾಡಿ. ಸೌದಿಯವರೇ, ನಿಮ್ಮ ಹಿತೈಷಿಯಾಗಿ, ನಿಮ್ಮ ಸ್ನೇಹಿತನಾಗಿ ಈ ಮಾತನ್ನು ಅವರಿಗೆ ತಮ್ಮ ಮೂಲಕ ಹೇಳಕ್ ಬಯಸ್ತೇನೆ. ಧನ್ಯವಾದ. ಒಂದೇ ವಿಷಯ, 2 ಕಂಪ್ಲೇಂಟ್ ಬಗ್ಗೆ ನಿಮ್ಮ ಗಮನಕ್ಕೆ ಬರಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಪತ್ರಿಕಾ ಮಿತ್ರರೇ, ವಿಶೇಷವಾಗಿ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಅಮಿತ್ ಶಾ ಅವರು ಕ್ಲೀನ್ ಚಿಟ್ ಕೊಟ್ಟರು ಅನ್ನೋ ರೀತಿಯಲ್ಲಿ ಒಂದು ಸುಳ್ಳು ಸುದ್ದಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾಧ್ಯಮ ಸಲಹೆಗಾರರು ತಮ್ಮ ವಾಟ್ಸಪ್ ಗ್ರೂಪ್ಗಳ ಮುಖಾಂತರ, ತಮ್ಮ ವಾಹಿನಿಯ ಮುಖಾಂತರ ಜನರಿಗೆ ತಪ್ಪು ಸಂದೇಶವನ್ನು ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರಿಂದ ಭಾರತೀಯ ಜನತಾ ಪಾರ್ಟಿ ಕಾನೂನು ಪ್ರಕೋಷ್ಠದ ರಾಜ್ಯ ಸಮಿತಿಯ ಸದಸ್ಯರಾಗಿರುವಂತಹ ನಮ್ಮ ದೇವರಾಜ್ ಬಸ್ತವಾಡೆ ವಕೀಲರು, ಚುನಾವಣಾ ಅಧಿಕಾರಿಗಳು ಬೆಳಗಾವಿ ಲೋಕಸಭೆ ಕ್ಷೇತ್ರದವರಿಗೆ
ಇವತ್ತು ವಿತ್ ಆಲ್ ದ ನೆಸೆಸರಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಲಾಜ್ಡ್ ಎ ಕಂಪ್ಲೇಂಟ್ ಟು ಟೇಕ್ ನೆಸೆಸರಿ ಆಕ್ಷನ್ ಅಗೇನ್ಸ್ಟ್ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾಧ್ಯಮ ಸಲಹೆಗಾರರ ವಿರೋಧವಾಗಿ ಅವರಿಗೆ ಕಾರ್ಯವನ್ನ ಮಾಡಬೇಕು, ಟೇಕ್ ನೆಸೆಸರಿ ಆಕ್ಷನ್ ಅನ್ನೋ ರೀತಿಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಈಗಾಗಲೇ ಫೈಲ್ ಮಾಡಿದ್ದಾರೆ. ಅದರ ಪ್ರತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದಲ್ಲದೆ ವಾಟ್ಸಪ್ ನಿಮ್ಗೆ ಹಾಕ್ತೀನಿ. ಅದಲ್ಲದೆ ನಮ್ಮ ಬೆಳಗಾವಿ ಮಹಾನಗರ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂತ ಶಿಲ್ಪಾ ಶ್ಯಾಮ್ ಕೇಕ್ರೆ ಅವರು 29ನೇ ತಾರೀಕು ಏನು ಒಂದು ನಮ್ಮ ಗಾಣಿಗ ಸಮಾಜ ಕೊಲ್ಲಾಜಾಗಿಯಲ್ಲಿ ಸುವರ್ಣ ಸುದ್ದಿ ವಾಹಿನಿಯವರು ಮಹಾಭಾರತ 2024 ಈ ಸಂದರ್ಭದಲ್ಲಿ ಡಿಬೇಟ್ ನಡೀತಾ ಇರಬೇಕಾದ್ರೆ ಸುಮಾರು ಕಾಂಗ್ರೆಸ್ ಕಾರ್ಯಕರ್ತರು ಅವರು ನಮ್ಮ ಹೆಣ್ಣು ಮಕ್ಕಳ ಮೇಲೆ, ವಿಶೇಷವಾಗಿ ಬಿಜೆಪಿಯ ಮಹಿಳಾ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆಯನ್ನ ಮಾಡಿ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸಿ ಅವರ ಮೇಲೆ ಒಂಥರ ಹರಿಹಾಯುವಂತ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೇನೂ ಸಹ ಅವರ ಮಹಾನಗರ ಪ್ರೆಸಿಡೆಂಟ್ ಶಿಲ್ಪಾ ಶ್ಯಾಮ್ ಕೇಕ್ರೆ ಅವರು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗಿದೆ. ದ ಕೇಸ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ 354, 323, 504 and 34. ಅದರಿಂದ ನಿಮ್ಮ ಮೂಲಕ ನಾನು ಈ ಚುನಾವಣಾ ಅಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಡೋಂಟ್ ಆಕ್ಟ್ ಇನ್ ಫೇವರ್ ಆಫ್ ಕಾಂಗ್ರೆಸ್, ಟೇಕ್ ನೆಸೆಸರಿ ಇಂಪಾರ್ಷಿಯಲ್ ಆಕ್ಷನ್ ಅಗೇನ್ಸ್ಟ್ ದ ರಾಂಗ್ ಡೂವರ್ಸ್ ಅಂಡ್ ಕಲ್ಪ್ರಿಟ್ಸ್. ಚುನಾವಣೆ ಆರೋಗ್ಯಪೂರ್ಣವಾಗಿರುವಂತಹ ವಾತಾವರಣದಲ್ಲಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಎರಡನೇದಾಗಿ ಕಾಗವಾಡದ ಶಾಸಕರು ಬಹಳ ಬೇಜವಾಬ್ದಾರಿಯಿಂದ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಜನರನ್ನ ಥ್ರೆಟ್ ಮಾಡ್ತಾ ಇದ್ದಾರೆ, ಹೆದರ್ಸ್ತಾ ಇದ್ದಾರೆ. ಅವರ ಮೇಲೇನೂ ಸೋಮುಟು ಚುನಾವಣಾಧಿಕಾರಿಗಳು ಕೇಸನ್ನ ರಿಜಿಸ್ಟರ್ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಇದರ ಮೂಲಕ ನಾವು ಮಾಡ್ತಾ ಇದ್ದೀವಿ.